ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವೆಡ್ನೆಸ್ಡೇ ವ್ಲಾಗು. ನಾನು ಇವತ್ತು ಬೆಳಗ್ಗೆನೇ ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿದ್ದರೆ ನಾನು ಟಿಫನ್ ಏನು ಮಾಡೋಕ್ಕೆ ಹೋಗಲ್ಲ, ಒಂದೇ ಸರಿ ಅಡುಗೆ ಮಾಡಿಬಿಡ್ತೀನಿ, ಮುದ್ದೆ ಸಾಂಬಾರು ಅನ್ನ. ಹಾಗಾಗಿ ಇವತ್ತು ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಮಿಕ್ಸ್ಡ್ ತರಕಾರಿ ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ. ಬಸ್ಸಾರಿಗೆ ಸ್ವಲ್ಪ ಬೇಳೆ ಮತ್ತು ತರಕಾರಿ ಹಾಕಿ ಒಂದೆರಡು ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಒಂದೆರಡು ವಿಸಿಲ್ ಕೂಗಿದ ನಂತರ ಅದು ಬೆಂದಾದಮೇಲೆ ಸಪ್ರೇಟಾಗಿ ನೀರೆಲ್ಲ ಬಸ್ಕೊಂಬಿಟ್ಟಿದ್ದೀನಿ. ನೋಡಿ, ಈ ನೀರು ನಾವು ಬಸ್ಸಾರು ಮಾಡೋಕ್ಕೆ ಏನು ಮಾಡ್ತೀವಿ ಆವಾಗ ಆ ನೀರನ್ನ ಯೂಸ್ ಮಾಡ್ಕೊಳ್ಳೋದು. ಬಸ್ಸಾರಿಗೆ ಇಲ್ಲಿ ಏನೇನು ಬೇಕು ಅಂತ ನೋಡೋಣ. ಕಾಯಿ ತುರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಮೆಣಸು ಮತ್ತು ಜೀರಿಗೆ ಒಬ್ಬೊಬ್ರು ಹುರಿದ್ಬಿಟ್ಟು ಹಾಕ್ಕೋತಾರೆ, ಆದರೆ ನಾನು ಇದೆಲ್ಲ ಹಸಿದೇ ಹಾಕ್ಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು ಇಷ್ಟನ್ನು ರುಬ್ಬಲಿಕ್ಕೆ ಹಾಕ್ಕೋತೀನಿ. ಇಷ್ಟನ್ನು ರುಬ್ಕೊಂಡು ಹಾಗೆ ಹುಣಸೆಹಣ್ಣು ಇದೆಯಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಮೊದಲೇ ಸರಿಯಾಗಿ ಗ್ರೈಂಡ್ ಆಗೋಲ್ಲ ಅಂತೇಳ್ಬಿಟ್ಟು ಮೊದಲೇ ನೆನೆಸಿಟ್ಕೊಂಡು ಅದನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ರುಬ್ಕೊಂಡಿದ್ದಾಯಿತು, ಮುಕ್ಕಾಲು ಭಾಗ ರುಬ್ಕೊಂಡಿದ್ದೀನಿ. ಈಗ ಅದಕ್ಕೇ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಧನಿಯಾ ಪುಡಿನ ಬಳಸ್ತಾ ಇಲ್ಲ, ಬರೀ ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ. ಸಾಂಬಾರು ಪುಡಿನ ಒಂದು 3 ಸ್ಪೂನ್ 3.5 ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ ಪುಡಿನೂ ಬಳಸ್ತಲ್ಲ, ಯಾಕಂದರೆ ನಾನು ಸಾಂಬಾರು ಪುಡಿಯಲ್ಲಿ ನಾವು ಮೆಣಸಿನ ಪುಡಿ ಮಿಕ್ಸ್ ಮಾಡಿರೋದ್ರಿಂದ ಅದು ಖಾರ ಇರುತ್ತೆ, ಹಾಗಾಗಿ ಮಕ್ಕಳು ತಿನ್ನೋದಿಲ್ಲ. ಹಾಗಾಗಿ ನಾನು ಬರೀ ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಬೇಳೆ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಂಬಾರು ತಿಕ್ನೆಸ್ ಬರುತ್ತೆ. ಹಾಗೆ ಒಂದು ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕುಕ್ಕರ್ನ ಇಟ್ಬಿಟ್ಟು ಅದೇ ಕುಕ್ಕರ್ನೇ ನಾನು ಅದಕ್ಕೆ ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಜೀರಿಗೆ, ಸಾಸಿವೆ ಹಾಕ್ಬಿಟ್ಟು ಮತ್ತು ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಹಾಕಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು. ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ನ ನೋಡಿಕೊಂಡು ನೀರು ಹಾಕ್ಕೋಬೇಕು. ಹಾಗೆ ನಾವು ಮೊದಲೇ ಉಪ್ಪು ಹಾಕಿರ್ತೀವಿ ತರಕಾರಿ ಬೇಯಿಸಬೇಕಾದ್ರೆ, ಇವಾಗ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ನೋಡಿಕೊಂಡು ನಾವು ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಟೇಸ್ಟ್ ಮೊದಲೇ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೇಕು. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಒಂದೆರಡು ಬಸ್ಸಾಂಬಾರೇ ಆಗಲಿ ಯಾವುದೇ ಸಾಂಬಾರು ಆಗಲಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಅದರಲ್ಲಿರೋ ರಾ ಸ್ಮೆಲ್ಲೆಲ್ಲ ಹೋಗಬೇಕು. ರಾ ಸ್ಮೆಲ್ ಹೋದ್ರೇ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಖಾರ ಅವಾಗೆ ಚೆನ್ನಾಗಿ ಟೇಸ್ಟ್ ಗೊತ್ತಾಗೋದು, ಇಲ್ಲಾಂದರೆ ನಾವು ಅಷ್ಟು ಟೇಸ್ಟ್ ಗೊತ್ತಾಗಲ್ಲ. ಇನ್ನೊಂದು ಏನು ಅಂತಂದರೆ ಸ್ವಲ್ಪ ನಾವು ನೀರು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಮೊದಲು ಒಂದು ಮೀಡಿಯಮ್ಮಾಗಿ ನೀರು ಇಟ್ಕೊಬೇಕು. ಯಾಕಂದರೆ ಕುದೀತಾ 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 ಅದು ಇನ್ನೂ ಗಟ್ಟಿಯಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಮೊದಲೇ ನೀರಾಗಿ ಇಟ್ಕೋಬೇಕು. ಒಂದು ಸ್ವಲ್ಪ ಕುದ್ದಾದಮೇಲೆ ಒಂದು ಸ್ವಲ್ಪ ತಿಕ್ನೆಸ್ಸು ಬಂದಿರುತ್ತೆ. ಹಾಗಾಗಿ ನಾವು ಮೊದಲೇ ಗಟ್ಟಿ ಇಟ್ಕೊಂಬಿಟ್ರೆ ಇನ್ನೂ ಗಟ್ಟಿಯಾಗಿ ಮೊಸರು ಥರ ಆಗೋಗ್ಬಿಡುತ್ತೆ. ನೋಡೋಕೆ ಅದು ಚೆನ್ನಾಗಿರಲ್ಲ. ಯಾವತ್ತೂ ಸಾಂಬಾರು ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ಮಾಗಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಕುದೀತಾ ಇದೆ. ಬಸ್ಸಾಂಬಾರಂತೂ ಎಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇನ್ನೇನು ಇಳಿಸ್ಕೋಬೇಕು ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಬಿಡ್ತೀನಿ. ಬಸ್ಸಾಂಬಾರು ರೆಡಿ ಆಯಿತು. ನೆಕ್ಸ್ಟು ಸರಿ ಪಲ್ಯನೂ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಒಂದು ಬಾಣಲೆಗೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀನಿ. ಜೀರಿಗೆ, ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಒಂದೆರಡು ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ನೆಕ್ಸ್ಟು ಅದನ್ನು ನಾವೇನು ಬೇಯಿಸ್ಕೊಂಡಿದ್ವೋ ತರಕಾರಿ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಬಿಟ್ಟು ನಾವು ಎಲ್ಲ ಕಡೆನೂ ಈಕ್ವಲ್ಲಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ನೀವು ಇದ್ರೂ ಕೊಬ್ಬರಿ ತುರಿ ಹಾಕ್ಕೋಬೋದು, ಆದರೆ ನಮ್ಮ ಮನೇಲಿ ಕೊಬ್ಬರಿ ತುರಿ ಇರಲಿಲ್ಲ, ಖಾಲಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಕೊಬ್ಬರಿ ತುರಿ ಇಲ್ಲದೇ ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಈಕ್ವಲ್ಲಾಗಿ ಎಲ್ಲ ಕಡೆನೂ ನೀಟಾಗಿ ಮಿಕ್ಸ್ ಆಗಿದೆ. ಅಡುಗೆ ರೆಡಿ ಆಯಿತು. ಮುದ್ದೆ, ಸಾಂಬಾರು ಮತ್ತು ಪಲ್ಯ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಕೆಲಸ ಮುಗಿಸ್ಕೊಂಡಿದ್ದಾದಮೇಲೆ ಸರಿ ಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ಲ, ನಾಳೆನೇ ಶಿವರಾತ್ರಿ ಹಬ್ಬ, ಫ್ರೈಡೇ. ಹಾಗಾಗಿ ಒಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ, ಒಂದು ಸ್ವಲ್ಪ ಎಲ್ಲ ಕಡೆನೂ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ದೇವ್ರ ಮನೆ ಎಲ್ಲ ಫೋಟೋಗಳೆಲ್ಲ ಒರೆಸಿ ಕ್ಲೀನ್ ಮಾಡಬೇಕು. ಹಾಗಾಗಿ ಒಂದು ಸ್ವಲ್ಪ ಎಲ್ಲನೂ ತೆಗೆದಿಡ್ತಾ ಇದ್ದೀನಿ. ಏನು ಅಂತಂದರೆ ನಾನು ಕಲಶಕ್ಕೆ ಯೂಸ್ ಮಾಡಿರ್ತೀನಲ್ಲ ಅಕ್ಕಿನ, ಆ ಅಕ್ಕಿನ ನಾನು
ರೈಸ್ ಏನಾದರೂ ಮಾಡ್ಕೋಬೇಕಾದ್ರೆ ಬಳಸ್ತೀನಿ, ಇಲ್ಲ ಸ್ವೀಟ್ ಮಾಡ್ಕೋಬೇಕಾದ್ರೆ ಬಳಸ್ಕೊತೀನಿ. ಸ್ವೀಟ್ ಜಾಸ್ತಿ ಯಾರೂ ತಿನ್ನಲ್ಲ, ಹಾಗಾಗಿ ನಾನು ನಾನ್ ವೆಜ್ಗಳು ಬಳಸಲ್ಲ ಅಷ್ಟೇ. ಆದರೆ ರೈಸ್ ಮಾಡ್ಕೊಬೇಕಾದ್ರೆ ರೈಸಲ್ಲಿ ಹಾಕ್ಕೊಂಡು ಬಳಸ್ಕೊತೀನಿ, ನಾನ್ ವೆಜ್ಗಳಿಗೆ ಬಳಸೋಕ್ಕೆ ಹೋಗಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ನಾನು ಎಲ್ಲನೂ ಅಷ್ಟೇ ದೇವ್ರ ಮನೆಗೆ ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ. ಅದಕ್ಕೆ ಬಟ್ಟೆ ಸಪ್ರೇಟಾಗಿರುತ್ತೆ, ಒಂದು ಮರ ಕಸ ಎಲ್ಲ ತೆಕ್ಕೊಳ್ಳೋಕ್ಕೆ, ಹೂವು ಎಲ್ಲ ತೆಕ್ಕೊಳ್ಳೋಕ್ಕೆ ಒಂದು ಮರ ಸಪ್ರೇಟಾಗಿ ಇಟ್ಟಿರ್ತೀನಿ. ಮತ್ತು ಎಲ್ಲನೂ ಅಷ್ಟೇ, ಒಂದು ಪಾತ್ರೆ ಹತ್ರದಿಂದ ಎಲ್ಲನೂ ಸಪ್ರೇಟ್ ದೇವ್ರಿಗೇ ಸಪ್ರೇಟಾಗಿ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಇದಕ್ಕೆ ಬಳಸಿದ ಪಾತ್ರೆಗಳಲ್ಲಿ ಯಾವುದನ್ನು ನನ್ನ ಮನೆಗೆ ಯೂಸ್ ಮಾಡ್ಕೊಳ್ಳಲ್ಲ, ದೇವ್ರ ಮನೆಗೆ ಅಂತ ಸಪ್ರೇಟಾಗಿ ಇಟ್ಟಿರ್ತೀನಿ. ಮತ್ತು ಕಳಶದ ನೀರು ಎತ್ಕೊಂಡೋಗಿ ನಾನು ಗಿಡಗಳಿಗೆ ಹಾಕ್ತೀನಿ ಮೇಲ್ಗಡೆ, ಎಲ್ಲಂದರೆ ಅಲ್ಲೆಲ್ಲ ಚೆಲ್ಲಬಾರ್ದು ಕಳಶದ ನೀರನ್ನ, ಹಂಗಾಗಿ ಗಿಡಗಳಿಗೆ ಹಾಕ್ತೀನಿ. ಹಬ್ಬಗಳು ಏನಾದರೂ ಬಂತು ಅಂದರೆ ಹೆಣ್ಮಕ್ಳಿಗೆ ತುಂಬಾ ಕೆಲಸ ಇರುತ್ತೆ. ಹಬ್ಬ ಬಂತು ಅಂದರೆ ಮುಂದಿನ ದಿನವೂ ತುಂಬಾ ಕೆಲಸ ಇರುತ್ತೆ. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕು, ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮನೆಗೆ ಒರೆಸು, ಮತ್ತು ಹಬ್ಬಕ್ಕೆಲ್ಲ ಏನೇನು ಬೇಕೋ ಪ್ರಿಪೇರ್ ಎಲ್ಲ ಮಾಡ್ಕೊಬೇಕು. ಹಂಗಾಗಿ ಹೆಣ್ಮಕ್ಳಿಗಂತೂ ಹಬ್ಬ ಬಂದರೆ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಆದರೆ ಒಂಥರ ಹಬ್ಬ ಮಾಡಿದ್ಮೇಲೆ, ಪೂಜೆ ಮಾಡಿದ್ಮೇಲೆ ಒಂಥರ ನೆಮ್ಮದಿ ಅನಿಸುತ್ತೆ, ಒಂಥರ ರಿಲೀಫ್ ಅನಿಸುತ್ತೆ, ಏನೋ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ನಮ್ಮ ಮನೇಲಿ ಇನ್ನೊಂದು ಏನು ಅಂತಂದರೆ, ದೇವ್ರ ಮನೆ ಇಲ್ಲ, ನಾನು ಸಪ್ರೇಟಾಗಿ ಒಂದು ರೂಮಲ್ಲಿ ಒಂದು ಸೈಡ್ಗೆ ಈ ಥರ ಪೀಠೆಗಳು ಹಾಕ್ಬಿಟ್ಟು ಪೀಠೆಗಳ ಮೇಲೆ ದೇವ್ರ ಮನೆ ಥರ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸೈಡಲ್ಲೇ, ನಮ್ಮ ಮನೇಲಿ ದೇವ್ರ ಮನೆ ಕೊಟ್ಟಿಲ್ಲ, ಹಾಗಾಗಿ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕಡೆಯೂ ನೀಟಾಗಿ ಕೆಳಗಡೆ ಎಲ್ಲ ನೀಟಾಗಿ ಧೂಳು ತೆಗೆದ್ಬಿಟ್ಟು ತೇವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದ್ರ ಮೇಲೆ ಪೀಠೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ವೈಟ್ ಶೀಟ್ ಇದೆ ನಮ್ಮ ಮನೆಯಲ್ಲಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಬೇಕಾದ್ರೆ ಕೆಲವರು ಬಟ್ಟೆನೂ ಹಾಕ್ಕೋತಾರೆ, ರೆಡ್ ಕಲರು ಆ ಥರ ಬಟ್ಟೆನೂ ಹಾಕ್ಕೋತಾರೆ. ಆದರೆ ನಾನು ಈ ಥರ ವೈಟ್ ಶೀಟ್ ಇರುತ್ತೆ, ಅದನ್ನೇ ಹಾಕಿಬಿಟ್ಟು ನೀಟಾಗಿ ಅದ್ರ ಮೇಲೇ ನಾನು ದೇವ್ರುಗಳೆಲ್ಲ ಫೋಟೋಗಳೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೋತೀನಿ. ನೋಡೋಕ್ಕೂ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ವೈಟು, ಹಾಗಾಗಿ ತುಂಬಾ ನೋಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ದೇವ್ರ ಫೋಟೋಗಳು ಒರೆಸ್ಲಿಕ್ಕೆ ನಾನೊಂದು ಬಕೀಟು ಅಷ್ಟೇ, ದೇವ್ರ ಮನೆಗೆ ಒರೆಸ್ಲಿಕ್ಕೆ ಅಂತಲೇ ಅದನ್ನ ಬಕೀಟಲ್ಲಿ ಇಟ್ಕೊಂಡಿರೋದು ನೀರನ್ನ, ಬಕೀಟನ್ನ ಸಪ್ರೇಟಾಗಿ. ಆ ದೇವ್ರ ಮನೆ ಒರೆಸೋಕ್ಕೆ ನೀರಿಗೆ ನಾನು ಒಂದು ಸ್ವಲ್ಪ ಪಚ್ಚಕರ್ಪೂರ ಮತ್ತು ಜವಾದಿ ಪೌಡ್ರು ಅಂತ ಸಿಗುತ್ತೆ ಗಂಧಿಗೆ ಅಂಗಡಿಗಳಲ್ಲಿ, ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಪಚ್ಚಕರ್ಪೂರ ಮತ್ತು ಜವಾದಿ ಪೌಡ್ರು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಬಿಟ್ಟು ಅದರಲ್ಲಿ ದೇವ್ರ ಫೋಟೋಗಳನ್ನ ಒರೆಸ್ಕೋತೀನಿ. ಫಸ್ಟ್ ಒಂದ್ಸರಿ ತೇವ ಬಟ್ಟೆಯಲ್ಲೆಲ್ಲ ಒರೆಸ್ಬಿಡ್ತೀನಿ, ಆಮೇಲೆ ಇನ್ನೊಂದು ಟಿಶ್ಯೂ ಪೇಪರ್ ಎತ್ಕೊಂಡು ತೇವ ಎಲ್ಲ ನೀಟಾಗಿ ಒರೆಸ್ಕೊತೀನಿ. ತೇವ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಫೋಟೋಗಳ ಮೇಲೆ ಕಲೆ ಅನಿಸೋದಿಲ್ಲ. ಒಂದೊಂದು ಸರಿ ತೇವ ಇತ್ತು ಅಂದರೆ ಒಂದು ಸ್ವಲ್ಪ ಗೆರೆಗಳ ಥರ ಕಲೆಗಳ ಥರ ಇರುತ್ತೆ, ಹಾಗಾಗಿ ನೀಟಾಗಿ ತೇವ ಎಲ್ಲ ಒರೆಸ್ಬಿಟ್ರೆ ಕಲೆಗಳಂಥರ ಅನಿಸಲ್ಲ. ಈ ಥರ ನಾನು ದೇವ್ರ ಮನೇನ ಕ್ಲೀನ್ ಮಾಡ್ಕೋತೀನಿ. ದೇವ್ರ ಮನೆ ನಾನು ಯಾವಾಗಲೂ ಅಷ್ಟೇ ಒಂದು ತಿಂಗಳಿಗೊಂದು ಸರಿ ಮಾಡ್ಕೋತೀನಿ. ನಾನೇನು 15 ದಿನಕ್ಕೆ ವಾರಕ್ಕೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ತಿಂಗಳಿಗೊಂದು ಸರಿ ಏನು ನಾನು ಹೆಣ್ಮಕ್ಳದ್ದು ಮಂತ್ಲಿ ಪೀರಿಯಡ್ಸ್ ಇರುತ್ತೋ ಅದೆಲ್ಲ ಮುಗಿದಾದ್ಮೇಲೆ ದೇವ್ರ ಮನೇನ ಕ್ಲೀನ್ ಮಾಡ್ಕೋತೀನಿ. ಹಾಗಾಗಿ ನಾನು ತಿಂಗಳಿಗೊಂದು ಸರಿ ಮಾಡ್ಕೋತೀನಿ. ನೋಡಿ, ಎಲ್ಲ ಫೋಟೋಗಳಿಗೂ ಅಷ್ಟೇ ಒರೆಸ್ಬಿಟ್ಟು ಕುಂಕುಮ ಇಡ್ತಾಯಿದ್ದೀನಿ. ಇದು ಓಂ ಶಕ್ತಿ ದೇವರು, ನಮ್ಮ ಅಜ್ಜಿ ತಂದು ಕೊಟ್ಟಿದ್ದು ನನಗೆ. ಹಾಗೆ ಇದು ಲಕ್ಷ್ಮೀ ಫೋಟೋ. ಈ ಲಕ್ಷ್ಮೀ ಫೋಟೋ ಹಿಂದ್ಗಡೆ ಒಂದು ಸ್ಟೋರಿ ಇದೆ, ಅದನ್ನು ಯಾವಾಗಲಾದರೂ ನಾನು ಹೇಳ್ತೀನಿ. ಇದು ನನಗೆ ಸಿಕ್ಕಿದ್ದಂಥ ಒಂದು ಫೋಟೋ. ಇದು ಸಿಕ್ಕಿದ್ದು ಅಂತಂದರೆ ಅದೇ ಹೇಳ್ತಿಲ್ಲ, ಏನೋ ಒಂದು ಸ್ವಲ್ಪ ಸ್ಟೋರಿ ಇದೆ. ನಾನು ಅಂದ್ಕೊಳ್ಳೋದಕ್ಕೆ ಇದು ಸಿಗೋಕ್ಕೆ ಒಂದು ಸ್ವಲ್ಪ ಕರೆಕ್ಟಾಗಿತ್ತು, ಹಾಗಾಗಿ ನನಗೆ ಈ ಲಕ್ಷ್ಮೀ ಫೋಟೋ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಫ್ರೇಮ್ ಹಾಕಿ ಇಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದೇನು ಅಂದರೆ, ದೇವ್ರ ಮನೆಯಲ್ಲಿ ನಾನು ಒಂದು ಉಂಡಿನೂ ಇಟ್ಟಿದ್ದೀನಿ. ದೇವರು ಯಾವಾಗಲಾದ್ರು ಒಂದು ಸ್ವಲ್ಪ ಪೂಜೆ ಮಾಡ್ತೀವಲ್ಲ, ಆವಾಗ ಏನಾದ್ರು ಚಿಲ್ಲರೆ ಕಾಸು ಏನಾದರೂ ಹಾಕ್ತೀವಿ. ಆ ಚಿಲ್ಲರೆ ಕಾಸನ್ನ ನೆಕ್ಸ್ಟು ಏನು ನಾವೆಲ್ಲರೂ ದೇವಸ್ಥಾನಗಳಿಗೆ ಹೋಗ್ತೀವಲ್ಲ, ಆವಾಗ ಆ ಚಿಲ್ಲರೆ ಕಾಸನ್ನ ಎತ್ಕೊಂಡೋಗಿ ಆ ಉಂಡಿಯಲ್ಲಿ ಹಾಕ್ಬಿಡ್ತೀವಿ. ಹಾಗಾಗಿ ಒಂದು ಸ್ವಲ್ಪ ದೇವ್ರ ಮನೆಯಲ್ಲೂ ಒಂದು ಸ್ವಲ್ಪ ಉಂಡೆ ಇಟ್ಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿರ್ತೀನಿ. ಹೀಗೆ ನಾನು ದೇವ್ರ ಪೂಜೆನ ಮಾಡ್ಕೊಳ್ಳೋದು. ಎಲ್ಲನೂ ಓವರಾಗಿ ಎಲ್ಲ ತೊಳೆದ್ಬಿಟ್ಟಿದ್ದೀನಿ. ಅರಿಶಿನ ಕುಂಕುಮ ಹಾಕ್ಕೊಳ್ಳೋ ಪಾತ್ರೆಗಳು ಮತ್ತು ಗವೆಗಳು ಎಲ್ಲ ಏನಿದೆಯೋ ಅದನ್ನೆಲ್ಲ ನಾನು ಗವೆಗಳು ಇಟ್ಕೊಂಡಿದ್ದೀನಿ. ಮತ್ತು ಶಂಕು ಗವೆ ಎಲ್ಲ ಬರುತ್ತಲ್ಲ, ಶಂಕು ಚಕ್ರ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಅದನ್ನು ಎಲ್ಲ ಸಪ್ರೇಟಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಆದಮೇಲೆ ದೇವ್ರ ಮನೆಯಲ್ಲೇ ಒಂದು ವಿಂಡೋ ಇದೆ. ಆ ವಿಂಡೋನೂ ಅಷ್ಟೇ, ನಾನು ಯಾವಾಗ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡ್ತೀನೋ, ಯಾವಾಗ ತಿಂಗಳಿಗೊಂದು ಸರಿ ಮಾಡ್ಕೋತೀನೋ, ಆವಾಗ ಈ ಒಂದು ವಿಂಡೋನು ಒರೆಸ್ಕೊತೀನಿ. ವಿಂಡೋ ಆಗಿರ್ಬೋದು ಮತ್ತು ದೇವ್ರ ಮನೆ ಬಾಗಿಲಾಗಿರ್ಬೋದು ಒರೆಸ್ಕೊತೀನಿ. ಏನು ಅಷ್ಟೊಂದೇನು ಗಲೀಜಿರಲ್ಲ, ಆದ್ರೂ ಸುಮ್ಮನೆ ಒಂದು ಸ್ವಲ್ಪ ಧೂಳು ಕೂತಿರುತ್ತಲ್ಲ, ಆಗ ಅದನ್ನು ಸ್ವಲ್ಪ ಒರೆಸ್ಕೊಂಬಿಡ್ತೀನಿ.
ಮತ್ತು ದೇವ್ರ ಮನೆ ಬಾಗಿಲು ಅಷ್ಟೇ ಒಂದು ಸ್ವಲ್ಪ ತಣ್ಣೀರು ಬಟ್ಟೆ ವೆಟ್ ಮಾಡಿಕೊಂಡು ಒರೆಸ್ಕೋತೀನಿ. ಹಾಗೆ ಇದು ಹಾಲಲ್ಲಿರೋವಂಥ ಒಂದು ವಿಂಡೋ. ಹಾಲಲ್ಲಿರೋ ವಿಂಡೋ ಅಂತೂ ತುಂಬಾ ಗಲೀಜಾಗಿರುತ್ತೆ. ಯಾಕಂದರೆ ದೇವ್ರ ಮನೆಯಲ್ಲ ಅಂದರೆ ನಾನು ಯಾವಾಗಲೂ ಕ್ಲೋಸ್ ಮಾಡಿರ್ತೀನಿ ದೇವ್ರ ಮನೇನ, ಅಷ್ಟೇನು ಧೂಳು ಹೋಗಲ್ಲ. ಆದರೆ ಹಾಲಲ್ಲಿರುವಂಥದ್ದು ಮತ್ತು ಇದು ಎಂಟ್ರೆನ್ಸಲ್ಲಿರುವಂಥ ಒಂದು ಏನು ವಿಂಡೋ ಇದೆ ಅವಂತೂ ತುಂಬಾ ಧೂಳು ಕೂತ್ಕೊಂಡಿರುತ್ತೆ. 2 ದಿನಕ್ಕೊಂದ್ಸರಿ ಒರೆಸಿದ್ರೂ ಬೇಕಾದಷ್ಟು ವಿಂಡೋ ಹತ್ರ ಡಸ್ಟ್ ಕಾಣಿಸ್ತಾನೆ ಇರುತ್ತೆ. ಹಾಗಾಗಿ ನಾನು ಆವಾಗವಾಗ ವಿಂಡೋಗಳು ಮತ್ತು ಎಂಟ್ರೆನ್ಸಲ್ಲಿರೋ ವಿಂಡೋಗಳನ್ನ ಒರೆಸ್ಕೋತಾ ಇರ್ತೀನಿ. ಬಾಗಿಲು ಅಷ್ಟೇ ಒಂದು ವಾರಕ್ಕೊಂದ್ಸರಿ ಶುಕ್ರವಾರ ಪೂಜೆ ಮಾಡ್ತೀನಲ್ವ, ಆವಾಗ ಒಂದೊಂದ್ಸರಿ ಬಾಗಿಲು ಒರೆಸ್ಕೊಂಡ್ಬಿಡ್ತೀನಿ. ಹಾಗಾಗಿ ಏನು ಅಷ್ಟೊಂದೇನು ಗಲೀಜಿರಲ್ಲ. ಈ ಥರ ಹೆಣ್ಮಕ್ಳಿಗೆ ಹಬ್ಬ ಬಂತು ಅಂದರೆ ಎಲ್ಲ ತೊಳೆಯೋದು, ಒರೆಸೋದು ಮತ್ತು ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋದ್ರಲ್ಲೇ ನಮ್ಮ ದಿನ ಎಲ್ಲ ಕಳೆದೋಗ್ಬಿಟ್ಟಿರುತ್ತೆ. ಆದರೆ ಹಬ್ಬ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ. ನೆಕ್ಸ್ಟು ಎಲ್ಲ ಒರೆಸಿದ್ದಾಯಿತು. ಮತ್ತು ನೆಕ್ಸ್ಟು ದೇವ್ರ ಪಾತ್ರೆ ಬೆಳಗ್ಕೊಳ್ಳೋಣ ಅಂತ ಬಂದಿದ್ದೀನಿ. ದೇವ್ರ ಪಾತ್ರೆ ನಾನಿಲ್ಲಿ ಸಿಂಕಲ್ಲೇ ಬೆಳಗ್ತಾ ಇದ್ದೀನಿ. ಯಾಕಂದರೆ ಹೊರಗಡೆನೂ ತೊಳ್ಕೊತೀನಿ, ಬಟ್ ಇವತ್ತು ದೇವ್ರ ಮನೆ ಪಾತ್ರೆಗೆಲ್ಲ ಸಿಂಕಲ್ಲೇ ತೊಳ್ಕೊತಾ ಇದ್ದೀನಿ. ಏನಾದರೂ ನೀಟಾಗಿ ಸಿಂಕನ್ನ ಎಲ್ಲ ನೀಟಾಗಿ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಸಿಂಕ್ ತೊಳೆದ್ಬಿಟ್ಟು ಅದರಲ್ಲಿ ದೇವ್ರ ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ. ಸರಿ ಇಲ್ಲೇ ತೊಳ್ಕೊಂಬಿಡೋಣ, ಖಾಲಿ ಇದೆಯಲ್ಲ ಇಲ್ಲೇ ತೊಳ್ಕೊಂಬಿಡೋಣ ಅಂತೇಳ್ಬಿಟ್ಟು ಇಲ್ಲೇ ತೊಳ್ಕೊತಾ ಇದ್ದೀನಿ. ದೇವ್ರ ಪಾತ್ರೆಗೆ ನಾನಿವತ್ತು ಪೀತಾಂಬರಿ ಪೌಡ್ರನ್ನ ಬಳಸಿದ್ದೀನಿ. ಪೀತಾಂಬರಿ ಪೌಡ್ರಂತೂ ತುಂಬಾ ಚೆನ್ನಾಗಿ ಬಿಡುತ್ತೆ. ಯಾವಾಗಲೂ ಅಷ್ಟೇ ನಾನು ಸಬೀನ ಮತ್ತು ನಿಂಬೆಹಣ್ಣು ಹಾಕಿ ಉಜ್ಕೊತೀನಿ, ಅದರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಿಡುತ್ತೆ. ಆದರೆ ಸಬೀನ ಇವತ್ತು ಮನೇಲಿ ಖಾಲಿಯಾಗೋಗಿತ್ತು, ಪೀತಾಂಬರಿ ಪೌಡ್ರಿತ್ತು. ಸರಿ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪೀತಾಂಬರಿ ಪೌಡ್ರ್ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ. ದೇವ್ರ ಪಾತ್ರೆಗಳಂತೂ ಪೀತಾಂಬರಿ ಪೌಡ್ರಲ್ಲಿ ತುಂಬಾ ಚೆನ್ನಾಗಿ ಬಿಡುತ್ತೆ. ಪಳ ಅಂತ ಇರೋದು. ಇವಾಗ ತಾನೇ ಅಂಗಡಿಯಿಂದ ತಂದಿದ್ದೀವೇನೋ ಅನ್ನೋ ಥರ ನೀಟಾಗಿರುತ್ತೆ ದೇವ್ರ ಮನೆ ಪಾತ್ರೆಗಳಂತೂ ಪೀತಾಂಬರಿ ಪೌಡ್ರಲ್ಲಿ ಒರೆಸ್ಕೊಂಡ್ರೆ. ಹಾಗಾಗಿ ನಾನು ಪೀತಾಂಬರಿ ಪೌಡ್ರಲ್ಲೇ ಒರೆಸ್ತಾ ಇದ್ದೀನಿ. ಈ ದೇವ್ರ ಮನೆ ಪಾತ್ರೆಗಳು ಅಷ್ಟೇ ನಾನು ಎಲ್ಲ ಅಷ್ಟೇ 1 ತಿಂಗಳಿಗೆ ಒಂದ್ಸರಿ ಅಷ್ಟೇ ನಾನು ತೊಳೆಯೋದು. ಮತ್ತು ಕಲಶ ಚೇಂಜ್ ಮಾಡಬೇಕಾದ್ರೆ 15 ಡೇಸಿಗೆ ಒಂದ್ಸರಿ ಕಲಶ ಚೇಂಜ್ ಮಾಡ್ತೀನಿ. ಆವಾಗ ಈ ಮಂಗಳಾರತಿ ಮಾಡೋದು, ಊದಿನ ಗಡ್ಡೆ ಹಚ್ಚೋದು ಅದು ಕೆಲವೊಂದೆಲ್ಲ ಆವಾಗ ತೊಳ್ಕೊಂಬಿಡ್ತೀನಿ. ಡೀಪ್ ಕ್ಲೀನ್ ಅಂತ ಮಾಡೋದು ತಿಂಗಳಿಗೆ ಒಂದೇ ಸರಿ ಅಷ್ಟೇ. ಅದು ಬಿಟ್ಟರೆ ಕಲಶದ್ದೆಲೆ 15 ಡೇಸಿಗೆ ಒಂದ್ಸರಿ ನಾನು ಚೇಂಜ್ ಮಾಡ್ತೀನಿ. ಒಂದೊಂದು ಸರಿ ಒಣಗೋಗ್ಬಿಟ್ಟಿರುತ್ತೆ, ಒಣಗೋಗಿರೋದನ್ನು ನೋಡಿಕೊಂಡು ಅವಾಗ ಚೇಂಜ್ ಮಾಡ್ಕೊತೀನಿ. ಇಲ್ಲ ಒಣಗೋಗಿಲ್ಲ ಹಚ್ಚಗಿದೆ ಅಂತಂದರೆ 15 ಡೇಸ್ಗೆ ಒಂದ್ಸರಿ ಚೇಂಜ್ ಮಾಡ್ತೀನಿ. ಅದರಲ್ಲೂ ಇವಾಗ ಬೇಸಿಗೆಲ್ಲ ಬೇಗ ಎಲೆ ಎಲ್ಲ ಒಣಗಿಬಿಡುತ್ತೆ, ಅದನ್ನ ನೋಡಿಕೊಂಡು ಚೇಂಜ್ ಮಾಡ್ಕೊಬೇಕು. ವಾರಕ್ಕಾದರೂ ಆಗಲಿ 15 ದಿನಕ್ಕಾದರೂ ಆಗಲಿ. ನೆಕ್ಸ್ಟ್ ಇಲ್ಲಿ ಒಂದು ತೇವದ ಬಟ್ಟೆಯಲ್ಲಿ ಒಂದು ಒಣಬಟ್ಟೆ ಇಟ್ಕೊಂಡು ತೇವನ್ನೆಲ್ಲ ಒರೆಸ್ತಾ ಇದ್ದೀನಿ. ಇನ್ನೊಂದೇನು ಅಂತ ನೀಟಾಗಿ ತೇವ ಒರೆಸ್ಬೇಕು, ಇಲ್ಲಾಂದರೆ ಅದ್ರ ಮೇಲೆ ನೀರಿನ ಕಲೆಗಳೆಲ್ಲ ಹಂಗಂಗೆ ಇದ್ದರೆ ಮಚ್ಚೆಗಳ ಥರ ಕಲೆಗಳು ಹಂಗಂಗೆ ಕಾಣಿಸ್ತಾನೆ ಇರುತ್ತೆ. ಅದು ಒಂದು ಹತ್ರ ಇಟ್ಟಾಗಲೂ ಅಷ್ಟೇ ಗೆರೆಗಳ ಥರ ಒಂದು ಸ್ವಲ್ಪ ಮಚ್ಚೆಗಳು ಹಂಗಂಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ಒಣಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ಟು ನೆಕ್ಸ್ಟು ಫ್ಯಾನ್ ಗಾಳಿ ಹತ್ರ ಇಟ್ಬಿಟ್ರೆ ನೀಟಾಗಿ ಏನಾದರೂ ತೇವ ಇದ್ರೂ ಅದರಲ್ಲಿ ಫ್ಯಾನ್ ಗಾಳಿಗೆಲ್ಲ ನೀಟಾಗಿ ಒಣಗೋಗ್ಬಿಡುತ್ತೆ. ಅವಾಗ ದೇವ್ರ ಪಾತ್ರೆಗಳು ಪಳ ಅಂತ ಇರುತ್ತೆ. ನೀವು ಬೇಕಾದ್ರೆ 15 ಡೇಸು ಇಟ್ರೇನು ಏನೂ ಆಗೋಲ್ಲ, ಹಾಗೇ ಇರುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ಪಾತ್ರೆಗಳು ತೊಳೆದಿದ್ದ ತಕ್ಷಣಕ್ಕೆ ಇನ್ನೇನು ಸ್ವಲ್ಪ ಹೊತ್ತು ಬಿಟ್ರೇನು ಅಷ್ಟೇ ಒಂದು ಸ್ವಲ್ಪ ಕರೆಗಳು ಕಟ್ಕೊಂಡ್ಬಿಡುತ್ತೆ. ತೊಳೆದಿದ್ದ ತಕ್ಷಣ ಒಂದು ಸ್ವಲ್ಪ ಒಣಬಟ್ಟೆಯಲ್ಲಿ ಎತ್ಕೊಂಡು ನೀಟಾಗಿ ಅದನ್ನು ಒರೆಸಿಟ್ಕೊಂಡ್ಬಿಡ್ಬೇಕು. ನಮ್ಮ ದೇವ್ರ ಮನೇಲಿ ನಾನು ಇಷ್ಟೊಂದು ಪಾತ್ರೆಗಳು ಇಟ್ಕೊಂಡಿದ್ದೀನಿ. ದೀಪಗಳು 2 ಇಟ್ಕೊಂಡಿದ್ದೀನಿ, ಅರಿಶಿನ ಭರಣಿ ಮತ್ತು ಒಂದು ಚೆಂಬು ಎಕ್ಸ್ಟ್ರಾ ಒಂದು ಗಂಗೆ ನೀರು ತುಂಬಿಡೋಕ್ಕೆ, ಮತ್ತು ಒಂದು ಕಲಶದ ಚೆಂಬು ಮತ್ತು ಊದಿನ ಗಡ್ಡೆ ಹಚ್ಚೋದು, ಈ ಥರ ಒಂದಷ್ಟು ಸಾಮಾನುಗಳನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ದೇವ್ರ ಪಾತ್ರೆಗಳೆಲ್ಲ ಕ್ಲೀನಾಗಿ ಇದು ಮಾಡಿದ್ದಾಯಿತು. ನೆಕ್ಸ್ಟ್ ಮನೆ ಒರೆಸ್ಕೊಂಬರೋಣ ಅಂತೇಳ್ಬಿಟ್ಟು ಮನೇನ ಒರೆಸ್ತಾ ಇದ್ದೀನಿ. ಇಲ್ಲಿ ಮನೆ ಒರೆಸೋಕ್ಕೆ ನಾನು ಇವತ್ತೇನು ಮಾಬೇನು ಯೂಸ್ ಮಾಡ್ತಾಯಿಲ್ಲ. ಸರಿ ಇನ್ನೂ ಟೈಮ್ ಇತ್ತಲ್ಲ, ಏನೂ ಕೆಲಸನೂ ಇರಲಿಲ್ಲ, ಟೈಮ್ ಇತ್ತು. ಹಾಗಾಗಿ ಈ ಥರ ಸೊಂಟ ಬಗ್ಗಿಸಿ ಒಂದು ಸ್ವಲ್ಪ ಬಟ್ಟೆಯಲ್ಲೇ ಒರೆಸ್ಕೊಂಬಂದ್ಬಿಡೋಣ ಅಂತಿದ್ದೀನಿ. ಹಂಗಾಗಿ ಹಂಗೆ ಒರೆಸ್ತಾ ಇದ್ದೀನಿ. ಸೊಂಟ ಬಗ್ಗಿಸಿ ಬಟ್ಟೆಯಲ್ಲಿ ಒರೆಸೋದ್ರಿಂದ ನಮಗೆ ಎಷ್ಟೋ ರಿಲೀಫ್ ಅನಿಸುತ್ತೆ. ಹಾಗೆ ನಾವು ಆರೋಗ್ಯವಾಗೂ ಇರ್ತೀವಿ. ಒಂದು ಸ್ವಲ್ಪ ನಮ್ಮ ಹೊಟ್ಟೆ ಭಾಗದಲ್ಲಿ ಒಂದು ಸ್ವಲ್ಪ ಕೆಳಗಡೆ ಎಲ್ಲ ಒಂಥರ ಬೊಜ್ಜು ಬಂದಿರುತ್ತೆ, ಅದೆಲ್ಲನೂ ಸ್ವಲ್ಪ ಕರಗುತ್ತೆ. ಹಾಗಾಗಿ ವಾರಕ್ಕೆ 1-2 ಸರಿ ಆದ್ರೂ ಸ್ವಲ್ಪ ಬಗ್ಗಿ ಬಟ್ಟೆಯಲ್ಲಿ ಒರೆಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ನೆಕ್ಸ್ಟು ಮನೆಯೆಲ್ಲ ಒರೆಸಿದ್ದಾಯಿತು. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಒಂದು 5:30 ಹಾಗೆ ಸರಿ ಅಂತೇಳ್ಬಿಟ್ಟು ಕಾಫಿ ಮಾಡಿಕೊಡೋಣ, ಹಾಗೆ ಮಕ್ಕಳಿಗೆ ಹಾಲು ಮಿಕ್ಸ್ ಮಾಡಿ ಕೊಡೋಣ ಅಂತೇಳ್ಬಿಟ್ಟು ಇಲ್ಲಿ ಮಕ್ಕಳಿಗೆ ಕಾಫಿ ಕೊಡ್ತೀನಿ. ನಾನು ಟೀ ಕುಡಿತೀನಿ. ನನಗೆ ಟೀ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಯಾವಾಗಲೂ ಟೀ ಹೇಳಿದ್ದೀನಿ, ಹಿಂದೆ ವ್ಲಾಗಲ್ಲೂ ಹೇಳಿದ್ದೀನಿ, ಟೀ ಅಂದರೆ ತುಂಬಾ ಇಷ್ಟ ನನಗೆ. ಹಾಗಾಗಿ ಟೀನ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಮಾತ್ರ ಕಾಫಿನ ಮಾಡಿಕೊಡ್ತಾಯಿದ್ದೀನಿ.
ನಮ್ಮ ಮನೇಲಿ ಇನ್ನೊಂದು ಏನು ಅಂತಂದ್ರೆ ಬೆಲ್ಲನೇ ಬಳಸೋದು ನಾನು. ನೆನ್ನೆ ಎಲ್ಲ ಬೆಲ್ಲ ಇರಲಿಲ್ಲ, ಖಾಲಿಯಾಗಿ ಹೋಗ್ಬಿಟ್ಟು ಬೇರೆ ಬೆಲ್ಲ. ನಮ್ಮ ಮನೇಲಿ ಬೆಲ್ಲ ಅಂತಂದರೆ ಆರ್ಗಾನಿಕ್ ಬೆಲ್ಲನ ಬಳಸೋದು. ಆರ್ಗಾನಿಕ್ ಬೆಲ್ಲ ಮೊದಲೇ ಹಾಕಿದ್ರೂ ಅಷ್ಟೇ ಏನೂ ಆಗೋಲ್ಲ, ಚೆನ್ನಾಗಿ ಕುದಿಸಿದ್ರೂ ಅಷ್ಟೇ ಏನೂ ಆಗೋಲ್ಲ. ಅದೇ ಬೇರೆ ಬೆಲ್ಲ ಆದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಆ ಬೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಲಾಸ್ಟಲ್ಲಿ ಹಾಕ್ಬಿಟ್ಟು ಇನ್ನೇನು ಒಂದು ಕುದಿ ಬರಲಿ ಅಂತ ನೋಡಿದ್ರೇನು ಅಷ್ಟೊತ್ತಿಗೆ ಹಾಲೆಲ್ಲ ಒಂಥರ ಹೊಡೆದಂಗೆ ಅನಿಸ್ಬಿಡುತ್ತೆ. ಆದರೆ ಈ ಆರ್ಗ್ಯಾನಿಕ್ ಬೆಲ್ಲ ಏನೂ ಆ ಥರ ಅನಿಸಲ್ಲ. ಎಷ್ಟಾದರೂ ಕುದಿಸು ನೀನು ಅದೇ ಥರ ಇರುತ್ತೆ, ಏನು ಒಡೆದಂಗೆ ಏನು ಅನಿಸಲ್ಲ. ಹಾಗಾಗಿ ನಾನು ಯಾವಾಗಲೂ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು. ಮಾಮೂಲಿ ಬೆಲ್ಲ ಏನು ಅಷ್ಟು ಯೂಸ್ ಮಾಡೋದು. ಇದೇನಾದರೂ ಖಾಲಿ ಆಗೋಯಿತು ಅಂದರೆ ಮಾತ್ರ ಏನಾದರೂ ಒನ್ ಟೈಮಿಗೆ ಏನಾದರೂ ಅದನ್ನು ಯೂಸ್ ಮಾಡ್ಕೊತೀನಿ ಅಷ್ಟೇ, ಅಂಗಡಿಯಲ್ಲಿ ಸಿಗೋ ಬೆಲ್ಲ. ಇಲ್ಲಾಂದರೆ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು. ಮಕ್ಕಳಿಗೆ ಒಂದು ಸ್ವಲ್ಪ ಹಾಲನ್ನ ಆರಕ್ಕಿಟ್ಟಿರ್ತೀನಿ, ಯಾಕಂದರೆ ಅವರು ಬಿಸಿ ಬಿಸಿ ಎಲ್ಲ ಕುಡಿಯೋಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಆರಲಿ ಅಂತೇಳ್ಬಿಟ್ಟು ಬಟ್ಲಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ನೋಡಿ ಸ್ವಲ್ಪ ಆರಿದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ಬೇಗ 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 ಕುಡಿದು ಬಿಡ್ತಾ ಇದ್ದಾರೆ. ನಾನು ಫಸ್ಟು ನೀನು ಫಸ್ಟು ಅಂದ್ಕೊಂಡು ಕುಡಿತಾ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಬೇಗ ಕುಡಿದು ಓಡೋಗ್ತಾ ಇದ್ದಾನೆ. ಇವನು ನನ್ನ ದೊಡ್ಡ ಮಗ, ಆ ಕಡೆ ಇರೋನು ನನ್ನ ಚಿಕ್ಕ ಮಗ. ನನಗೆ ಇಬ್ಬರು ಗಂಡು ಮಕ್ಕಳೇ. ಇನ್ನೊಂದೇನಪ್ಪ ಅಂತಂದರೆ ನನಗೂ ಅಷ್ಟೇ ಹೊರಗಡೆ ಕೂತ್ಕೊಂಡು ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಟೀ ಕುಡಿಯೋದು ಅಂದರೆ ಅದು ತುಂಬಾ ಇಷ್ಟ. ಹಾಗಾಗಿ ನಾನು ಒಂದೊಂದು ಸರಿ ಹೊರಗಡೆ ಸ್ಟೆಪ್ ಮೇಲೆ ಕೂತ್ಕೊಂಡೆ ಟೀ ಕುಡಿತಾ ಇರ್ತೀನಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗು, ಇದಿಷ್ಟು ಇವತ್ತಿನ ವ್ಲಾಗು. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ